ಅಪ್ಪ ಕೋರ್ಟ್ಗೆ ಹೋಗೋದಕ್ಕೆ ಟೈಮ್ ಆಯ್ತು. ಎಸ್. ಅಪ್ಪ ಯಾಕೆ ಬೇಜಾರಲ್ಲಿದ್ದೀರಾ? ನಿನ್ನೆ ನಡೆದಿದ್ದೆಲ್ಲ ನೋಡಿ ಭೂಮಿ ಮೇಲೆ ಅನುಕಂಪ ಬಂತ? ಅವ್ರ ತಾಯಿ ಅಗೇನ್ಸ್ಟ್ ಏನಾದ್ರು ಕೇಸ್ ತಗೋಬಾರ್ದು ಅಂತ? ಹಾಗೆಲ್ಲ ಏನು ಇಲ್ಲ ಕಂದ. ಆ ನದಿ ದುರಂತದ ವಿಷಯದಲ್ಲಿ ಭೂಮಿ ಬಗ್ಗೆ ಸ್ವಲ್ಪ ಅನುಕಂಪ ಇದೆ. ಹಾಗಂತ ವೀರಣ್ಣನ್ ಮರ್ಡರ್ ಕೇಸಲ್ಲಿ ಅವ್ರ ತಾಯಿ ಬಗ್ಗೆ ನನಗೆ ಸ್ವಲ್ಪ ಅನುಕಂಪ ಇಲ್ಲ. ಅಂಡ್ ಮೋರ್ ಓವರ್ ಇದು ಕೋರ್ಟ್ ಸಂಬಂಧಪಟ್ಟಿದ್ದು ಕೇಸ್ ಅಂತ ತಗೊಂಡಾಗ ಅದು ಮಕ್ಕಳಾಟ ಅಲ್ಲ. ಇವತ್ತು ತಗೊಳ್ಳೋದಕ್ಕೆ ನಾಳೆ ಡ್ರಾಪ್ ಮಾಡೋದಕ್ಕೆ. ನಾನು ಈ ಕೇಸ್ ಖಂಡಿತ ತಗೊಂತೀನಿ. ನ್ಯಾಯ ಗೆಲ್ಲಿಸ್ತೀನಿ. ನಮ್ಮಪ್ಪ ಅಂದ್ರೆ ಹೀಗಿರ್ಬೇಕು. ಸರಿ ಕಂದ, ನಾ ಹೋಗಿ ರೆಡಿ ಆಗ. ಶಾರದಾ, ಇವತ್ತಿಂದ 2ನೇ ಇನ್ನಿಂಗ್ಸ್. ಅಂದ್ರೆ ಒಬ್ಬ ಲಾಯರ್ ಆಗಿ ನಾನು ನನ್ನ ಕೆಲಸನ ಶುರು ಮಾಡ್ತಾ ಇದೀನಿ. ಈಗ ನಾ ಹಿಡಿದಿರೋ ಕೆಲಸದಲ್ಲಿ ನನಗೆ ಜಯ ಸಿಗ್ಲಿ ಅಂತ ವಿಶ್ ಮಾಡು. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಕಥಾ. ಮಾವ, ಇದೇನಿದು ಹೀಗೆ ತಪ್ಪು? ನನಗೆ ಅಪ್ಪ, ಮಾ, ಅಜ್ಜಿ, ಶ್ರವಣ್ ಏನೋ ಇದು ಲಾಯರ್ ತರ ಬಂದ್ಬಿಟ್ಟಿದ್ಯಾ? ಅಕ್ಕ, ನಾನು ಮತ್ತೆ ಲಾ ಪ್ರಾಕ್ಟೀಸ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ವಿ. ಆಲ್ ದಿ ಬೆಸ್ಟ್ ಶ್ರವಣ್. ಥ್ಯಾಂಕ್ಸ್ ಬಾಬಾ. ಒಳ್ಳೇದಾಗಿ ಬಾವ. ಥ್ಯಾಂಕ್ ಯು. ಅಜಿತಾ, ಶ್ರವಣ ಲಾಯರ್ ಆಗಿದ್ದಾಗ ಎಷ್ಟು ಬ್ಯುಸಿ ಆಗಿದ್ದ ಗೊತ್ತೇನೋ? ಮನೆ ತುಂಬಾ ಶ್ರವಣ್ ಕ್ಲೈಂಟ್ ಗಳು ತುಂಬಿರ್ತಿದ್ರು. ಯಾವ ಕೇಸು ನಮ್ಮ ಶ್ರವಣ್ ಸೋತ್ ಉದಾಹರಣೆನೇ ಇಲ್ಲ. ಒಳ್ಳೇದಾಗಿ ಮಾವ ನಿಮ್ಗೆ. ಥ್ಯಾಂಕ್ ಯು. ಶ್ರವಣ, ಆದ್ರೆ ಈಗೇನು ದಿಢೀರಂತ ಇಷ್ಟು ವರ್ಷದ ಮೇಲೆ ಲಾ ಪ್ರಾಕ್ಟೀಸ್ ಮಾಡ್ಬೇಕು ಅನ್ಕೊಂಡಿರೋದು? ಎಷ್ಟೇ ಅಪರಾಧಿಗಳು ತಪ್ಪಿಸ್ಕೊಂಡ್ರು ಪರವಾಗಿಲ್ಲ, ಆದ್ರೆ ಒಬ್ಬ ನಿರಪರಾಧಿಗೆ ಯಾವ್ದೇ ಕಾರಣಕ್ಕೂ ಶಿಕ್ಷೆ ಆಗ್ಬಾರ್ದು ಅನ್ನೋದು ನನ್ನ ಉದ್ದೇಶ. ಮಾವ, ನಿಮ್ ಮಾತ್ ಕೇಳ್ತಿದ್ರೆ ನನ್ಗೆ ವಿಷಲ್ ಹೊಡಿಬೇಕು ಅನ್ಸ್ತದೆ. ಅದನ್ನ ಹೊಡಿಯೋಕ್ ಬರಲ್ವೇ? ದೊಡ್ಡ ಸಾಹೇಬ್ರೆ, ನೀವ್ ಯಾವತ್ತೂ ನ್ಯಾಯಕ್ಕೆ ಮೊದಲನೇ ಸ್ಥಾನ ಕೊಡೋರು. ನಿಮ್ಮಂತವ್ರ ಲಾಯರ್ ಆದ್ರೆ ಆ ನ್ಯಾಯ ದೇವತೆನೂ ಸಂತೋಷ ಪಡ್ತಾರೆ. ನೀವ್ ತಗೊಳ್ಳೋ ಪ್ರತಿ ಕೇಸಲ್ಲೂ ಗೆಲುವು ಸಿಗ್ಲಿ. ಹಾಗಾದ್ರೆ ನೀನ್ ಸೋಲ್ಬೇಕಾಗತ್ತಲ್ಲ. ಯಾಕೆಂದ್ರೆ ನಾನ್ ತಗೊಂತ ಮೊದಲನೇ ಕೇಸೇ ನಿಮ್ಮ ತಂದೆ ವೀರಣ್ಣನ ಕೇಸ್. ನಿನ್ನ ತಾಯಿ ವಿರುದ್ಧವಾಗಿ ನಾನು ಈ ಕೇಸ್ ನ ತಗೊಂತಾ ಇದ್ದೀನಿ. ಈ ಕೇಸಲ್ಲಿ ನನಗೆ ಗೆಲುವು ಸಿಗ್ಲಿ ಅನ್ನೋ ಕಾರಣಕ್ಕೆ ಅಮ್ಮನ ಆಶೀರ್ವಾದ ತಗೊಂಡ್ ಹೋಗೋಣ ಅಂತ ಬಂದೆ. ಅಮ್ಮ, ನನಗೆ ಆಶೀರ್ವಾದ ಗೆದ್ದೇ ಗೆಲ್ತೀಯ. ಇದೇ ಹೀಗೆ ಕೂತಿದ್ಯಾ? ಅಮ್ಮನ್ ಪರವಾಗಿ ವಾದ ಮಾಡೋದಕ್ಕೆ ದೊಡ್ಡ ಲಾಯರ್ನೇ ನೇಮಿಸಿದೀವಿ. ಆದ್ರೂ ಇದುವರೆಗೂ ಅವ್ರಿಗೆ ಬೇಲ್ ಸಿಕ್ಕಿಲ್ಲ. ಇವತ್ ಕೋರ್ಟಲ್ಲಿ ಏನಾಗುತ್ತೋ ಏನೋ ನೋಡ್ಕೊಂಡು ನಾನೇ ಹೇಗಾದ್ರೂ ಮಾಡಿ ದೊಡ್ಡ ಸಾಹೇಬ್ರ ಹತ್ರ ಮಾತಾಡೋಣ ಅಂತ ಅನ್ಕೊಂಡಿದ್ರೆ, ಆದ್ರೆ ಈಗ ನಮ್ಮ ಅಮ್ಮನ ವಿರುದ್ಧನೇ ವಾದ ಮಾಡ್ತೀನಿ ಅಂತ ನಿಂತ್ಕೊಂಡಿದ್ದಾರೆ. ಒಂದ್ ವೇಳೆ ಅವ್ರ ಏನಾದ್ರು ನನ್ ತಾಯಿ ವಿರುದ್ಧ ವಾದ ಮಾಡಿದ್ರೆ ಅವ್ರು ಖಂಡಿತ ಈ ಕೇಸಲ್ಲಿ ಬಿಡುಗಡೆ ಆಗಲ್ಲ. ಸಾಹೇಬ್ರೆ, ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ. ನಿನ್ನೆವರೆಗೂ ಮಾವ ನಿನ್ ಮೇಲೆ ಸಾಫ್ಟ್ ಕಾರ್ನರ್ ಇದೆ ಅಂತ ಅನ್ನಿಸ್ತಿತ್ತು, ಆದ್ರೆ ಇವತ್ ಹಾಗ ಅನ್ನಿಸ್ತಿಲ್ಲ. ಮಾವ ಯಾಕೋ ನಮ್ ಮೇಲೆ ದ್ವೇಷ ಕಟ್ಟಿರೋ ಹಾಗಿದೆ. ನಿಮ್ ತಾಯಿ ವಿರುದ್ಧ ಕೇಸ್ ತಗೊಳ್ಳೋದಿಕ್ಕೆ ಕಾರಣ ನಾನೇ. ಸೋ ಕಾಲ್ಡ್ ಮಗಳು ಅಂತ ನಂಬ್ತಿರೋ ಆ ಅಶ್ವಿನಿನ ದೊಡ್ಡ ಫ್ರಾಡ್ ಅಂತ ನಾನು ಎಕ್ಸ್ಪೋಸ್ ಮಾಡೋದಕ್ಕೆ ಟ್ರೈ ಮಾಡನಲ್ಲ. ಅದಕ್ಕೆ ಈಗ ನಿಮ್ಮ ತಾಯಿ ವಿರುದ್ಧ ಅವ್ರು ಕೇಸ್ ತಗೊಂಡು ದ್ವೇಷ ಸಾಧಿಸ್ತಿರೋದು. ಅವ್ರು ನನಗ್ ಬಿಟ್ಟು ಬಾಣ ನಿನಗ್ ಟಚ್ ಆಗ್ತದೆ. ಐ ಆಮ್ ರಿಯಲಿ ಸಾರಿ. ನನ್ನಿಂದ ನಿಮ್ ತುಂಬಾ ತೊಂದರೆ ಆಗ್ತದೆ. ಸಾಹೇಬ್ರೆ, ನೀವ್ ನ್ಯಾಯವಾಗಿ ನಡ್ಕೋತಾ ಇದ್ದೀರಾ. ನೀವೇ ಕ್ಷಮೆ ಕೇಳ್ತೀರಾ? ನನಗೆ ನನ್ ತಾಯಿ ಬಿಡುಗಡೆ ಆಗ್ಬೇಕಷ್ಟೇ. ನೋಡು, ನಿಮ್ ತಾಯಿ ಯಾವ್ದೇ ತರ ತಪ್ಪು ಮಾಡಿಲ್ಲ ಅಂತ ಆದ್ರೆ ಅವ್ರ ವಿರುದ್ಧ ಎಂತ ದೊಡ್ಡ ಲಾಯರ್ ಬಂದ್ರು ಅವ್ರನ್ನ ನಾನ್ ಬಿಡುಗಡೆ ಮಾಡಿಸ್ತೀನಿ ಅಂತ ನಾನು ನಿಮ್ಗೆ ಹೇಳಿಲ್ವಾ? ನಿಮ್ಮ ತಾಯಿ ವಿರುದ್ಧ ಕೇಸ್ ತಗೊಂಡಿರುವಂತ ಶ್ರವಣ್ ಮಾವನ್ ಮೇಲೆ ನಿಮ್ಗೆ ತುಂಬಾ ನಂಬಿಕೆ ಇದೆ. ನಿಮ್ ತಾಯಿನ ಆದಷ್ಟು ಬೇಗ ನಾನು ನಿರಪರಾಧಿ ಅಂತ ಬಿಡುಗಡೆ ಮಾಡಿಸ್ತೀನಿ ಅಂತ ಹೇಳಿದ್ರೆ ನಿಂಗೆ ಅದ್ರ ಮೇಲೆ ನಂಬಿಕೆ ಇಲ್ಲ ಅಲ್ವಾ? ಅನ್ನೋದು ಎಲ್ಲ ನಂಬಿಕೆನು ಕಳೆದಾಕ್ಬಿಡುತ್ತೆ ಸಾಹೇಬ್ರೆ. ನಮ್ಮಮ್ಮನ ಅಪರಾಧಿ ಅಂತ ಸಾಬೀತ್ ಮಾಡೋದಕ್ಕೆ ದೊಡ್ಡ ಸಾಹೇಬ್ರಿಗೆ 100 ಅವಕಾಶ ಸಿಗ್ಬಹುದು. ನನ್ನ ಅಮ್ಮನ ನಾನು ನಿರಪರಾಧಿ ಅಂತ ಪ್ರೂವ್ ಮಾಡ್ಸೋದಕ್ಕೆ ನನಗ್ ಸಿಗೋದು ಒಂದೇ ಒಂದ್ ಅವಕಾಶ. ಆ ಒಂದ್ ಅವಕಾಶನ ನಾನು ಕಳ್ಕೊಂಡ್ಬಿಟ್ರೆ ನನ್ ಜೀವನೇ ಕಳ್ಕೊಂಡ್ಬಿಡ್ತೀನಿ ಅಷ್ಟೇ. ಸಮಾಧಾನ ಮಾಡಿ, ಅಳ್ಬೇಡ. ನೋಡು, ನಿನ್ ನ್ಯಾಯನ ನಂಬ್ತೀಯೋ ಅಥವಾ ಶ್ರವಣ್ ಮಾವನ್ ಮೇಲೆ ಭಯನೋ? ನ್ಯಾಯನೇ ಸಾಹೇಬ್ರೆ. ಆದ್ರೂ ನ್ಯಾಯನ ಹೇಳೋದಕ್ಕೆ ಒಂದ್ ಗಟ್ಟಿ ಬಾಯ್ ಬೇಕಲ್ವಾ? ಮೆತ್ತಗಿನ ಧ್ವನಿಯಲ್ಲಿ ಹೇಳೋ ಸತ್ಯಕ್ಕಿಂತ ಗಟ್ಟಿಯ ಕೂಗ್ ಹೇಳೋ ಸುಳ್ಳನ್ನೇ ಸತ್ಯ ಅಂತ ನಂಬ್ಕೊಂಡ್ಬಿಡ್ತಾರೆ ಸಾಹೇಬ್ರೆ. ಅದೇ ನನ್ಗಿರೋ ಭಯ. ಅಂದ್ರೆ ನನ್ನಮ್ಮ ತಪ್ಪು ಮಾಡಿಲ್ಲ ಅಂತ ಗಟ್ಟಿಗಿರೋ ಧ್ವನಿಯಲ್ಲಿ ಲಾಯರ್ ಹೇಳಲಿಲ್ಲ ಅಂದ್ರೆ ಸುಳ್ಳನ್ನೇ ಸತ್ಯ ಮಾಡ್ಬಿಡ್ತಾರೆ ಸಾಹೇಬ್ರೆ. ನೋಡು, ತಲೆ ಕೆಡಿಸ್ಕೊಬೇಡ. ನಿಮ್ ತಾಯಿ ನಿರಪರಾಧಿ ಅಂತ ಏನಾದ್ರೂ ಒಂದು ಸಾಕ್ಷಿ ಹುಡುಕಿ ನಿಮ್ ಲಾಯರ್ಗೆ ಕೊಡೋ ಜವಾಬ್ದಾರಿ ನಾನು. ಟ್ರಸ್ಟ್ ಮೀ. ತಕಡಿಲಿ ಯಾವ ಕಡೆ ಭಾರ ಜಾಸ್ತಿ ಇರುತ್ತೋ ಆ ಕಡೆನೇ ತೂಬೇಕು. ಹಾಗೆ ನ್ಯಾಯ ಎಲ್ಲಿರುತ್ತೋ ಸಾಕ್ಷಿನೂ ಅಲ್ಲೇ ಇರ್ಬೇಕು. ನಿಮ್ ತಾಯಿ ಯಾವ್ದೇ ಕಾರಣಕ್ಕೂ ಯಾವ್ದೇ ತಪ್ಪು ಮಾಡಿಲ್ಲ ಅಂತ ಹೇಳಿದ್ರೆ ನಮಗ್ ಸಿಗೋ ಸಾಕ್ಷಿಗಳೆಲ್ಲ ಅವ್ರ ಪರವಾಗೇ ಇರತ್ತೆ. ನಿಮ್ಮ ತಾಯಿನ ಬಿಡುಗಡೆ ಮಾಡಿಸೋ ಜವಾಬ್ದಾರಿ ನಂದು. ಸರಿ, ಹೇಳ್ಬೇಡ, ಸಮಾಧಾನ ಮಾಡ್ಕೊ. ನನ್ ಕೋರ್ಟ್ ಟೈಮ್ ಆಗ್ತೀರಾ? ನಿನ್ನ ಸ್ಟೇಷನ್ ಹತ್ರ ಡ್ರಾಪ್ ಮಾಡಿ ನಾನ್ ಕೋರ್ಟ್ ಹೋಗ್ತೀನಿ. ಬಾ ಸಾಹೇಬ್ರೆ, ಒಂದ್ ನಿಮಿಷ. ನಾನು ಕೋರ್ಟ್ ಬರ್ತೀನಿ. ಬೇಡ. ಯಾಕೆ ಸಾಹೇಬ್ರೆ? ಈ ತಾಳಿ ಕಾಣಿಸ್ಬೋದು ಅಂತನಾ? ನೀವ್ ಅದ್ರ ಬಗ್ಗೆ ಚಿಂತೆ ಮಾಡ್ಬೇಡಿ. ತಾಳಿ ಕಾಣಿಸ್ತಾ ಇರೋ ಹಾಗೆ ನಾನು ಏನೋ ಒಂದ್ ಮಾಡ್ತೀನಿ. ನಾನು ಕೋರ್ಟ್ ಬರ್ತೀನಿ. ಈ ತಾಳಿ ಬಗ್ಗೆ ಬರೀ ನಿಮ್ ತಾಯಿಗೆ ಗೊತ್ತಾದ್ರೆ ಅನ್ನೋ ಕನ್ಸರ್ನ್ ಅಷ್ಟೇ ಅಲ್ಲ. ಈಗ ಈ ಕೇಸಲ್ಲಿ ಶ್ರವಣ್ ಮಾವ ಕೂಡ ಇನ್ವಾಲ್ವ್ ಆಗಿದ್ದಾರೆ. ನಿನ್ಗೆ ಗೊತ್ತಿದೆ ನಮ್ಮ ಕಾಂಪ್ಲಿಕೇಶನ್ ಯಾವ ತರ ಇದೆ ಅಂತ. ಇನ್ ಕೇಸ್ ಅಪ್ಪಿ ತಪ್ಪಿ ಈ ವಿಚಾರ ಮನೆಗೆ ಗೊತ್ತಾಯ್ತು ಅಂತ ಹೇಳಿದ್ರು ತುಂಬಾ ಅಂದ್ರೆ ತುಂಬಾ ಪ್ರಾಬ್ಲಮ್. ಈ ತಾಳಿ ವಿಚಾರ ನಿಮ್ ತಾಯಿಗೆ ಎಲ್ಲಿ ಗೊತ್ತಾಗ್ಬಿಡುತ್ತೋ ಅನ್ನೋ ಒಂದ್ ಟೆನ್ಷನ್ ಜೊತೆ ಎಲ್ಲಿ ನಮ್ಮ ತಾಯಿಗೆ ಹಾಗೆ ನಮ್ಮ ಮನೆಯವ್ರಿಗೆಲ್ಲ ಗೊತ್ತಾಗ್ಬಿಡುತ್ತೋ ಅನ್ನೋ ಟೆನ್ಷನ್ ನನಗೆ. ನೀನ್ ಎಂತ ಪರಿಸ್ಥಿತಿ ಬಂದ್ರು ಒಪ್ಪಂದ ಮುಗಿಯೋವರೆಗೂ ಈ ತಾಳಿ ತೆಗಿಯಲ್ಲ ಅಂತ ಹೇಳ್ತೀಯ. ನೀನ್ ಈ ತಾಳಿ ಹಾಕೊಂಡೆ ಕೋರ್ಟ್ಗೆ ಬಂದ್ರೆ ನಿಮ್ ತಾಯಿ ಅದನ್ನ ನೋಡ್ತಾರೆ. ನಿನ್ಗೆ ಮದ್ವೆ ಆಗಿದೆ ಅಂತ ಅವ್ರಿಗೆ ಗೊತ್ತಾಗತ್ತೆ. ನೋಡು, ಅಲ್ಲಿವರೆಗೂ
ನೋ ಪ್ರಾಬ್ಲಮ್ ಅಂತ ಸುಮ್ಮನೆ ಇರ್ಬೋದು. ಆದ್ರೆ ಇವತ್ತಿಂದ ಶ್ರವಣ್ ಮಾವ ಕೋರ್ಟ್ಗೆ ಬರ್ತಿದ್ದಾರೆ. ನಮ್ಮ ಮದ್ವೆ ಬಗ್ಗೆ ನಿಮ್ ತಾಯಿಗೆ ಏನಾದ್ರು ಗೊತ್ತಾಯ್ತು ಅಂದ್ರೆ ಅದೇ ಶ್ರವಣ್ ಮಾವಂಗೆ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಆಗಿ ಕಾಣುತ್ತೆ. ಇವ್ರು ತಾಯಿಗೆ ಹೇಳಿದ್ರೆ ಮದ್ವೆ ಆಗ್ಬಿಟ್ರ ಅಂತ. ಶ್ರವಣ್ ಮಾವಂಗೆ ನಮ್ದು ಒಪ್ಪಂದದ ಮ್ಯಾರೇಜ್ ಅಂತ ಗೊತ್ತಾಯ್ತು ಅಂದ್ರೆ ಯಾಕೆ ಹೇಗೆ ಅಂತ ಪತ್ತೆ ಮಾಡ್ತಾ ನಮ್ದು ಕಾಂಟ್ರಾಕ್ಟ್ ಮದ್ವೆ ಅಂತ ಚಿಟ್ಕೆ ಹೊಡಿಯೋಷ್ಟ್ರಲ್ಲಿ ಕಂಡಿಡಿತಾರೆ. ಇನ್ನ ಸಾಕಲ್ಲ, ಶ್ರವಣ್ ಮಾವನ್ ಮೂಲಕ ಇಡೀ ಮನೆಗೆ ನಮ್ಮಿಬ್ರು ಸತ್ಯ ಗೊತ್ತಾಗತ್ತೆ. ನಮ್ಮಿಬ್ಬರು ಒಪ್ಪಂದದ ಮ್ಯಾರೇಜ್ ಉದ್ದೇಶ ಅಲ್ಲಿಗೆ ಮುಗ್ದೋಗುತ್ತೆ. ಪ್ಲೀಸ್ ಭೂಮಿ ಅರ್ಥ ಮಾಡು. ಈಗ್ಲೇ 1001 ಪ್ರಾಬ್ಲಮ್ಗಳಿದೆ, ಅದ್ರಲ್ಲಿ ಇದೊಂದು ಆಗತ್ ಬೇಡ. ನಿಂಗೆ ಅರ್ಥ ಆಗತ್ತೆ ಅನ್ಕೋತೀನಿ. ನಿನ್ನ ಅಂಗಡಿ ಹತ್ರ ಬಿಟ್ಟು ಹೋಗ್ತೀನಿ, ಬಾ ಬೇಗ. ಅಜಿತ್, ಅಪ್ಪ ಇವತ್ತು ಮತ್ತೆ ಲಾಯರ್ ಆಗಿ ಕೋರ್ಟ್ಗೆ ಹೋಗ್ತಾ ಇದಾರೆ. ಅದೇ ಖುಷಿಗೆ ಸ್ವೀಟ್. ನೀನ್ ಯಾವ ಉದ್ದೇಶ ಇಟ್ಕೊಂಡು ಈ ಮನೆಗ್ ಬಂದಿದ್ಯಾ ಅಂತ ನನ್ ತುಂಬಾ. ನೀನೊಬ್ಳು ಫ್ರಾಡ್. ಈಗ ನಿನ್ನ ಹಾದಿನೇ ಹಿಡಿದಿರೋ ನಿಮ್ಮ ಸೋ ಕಾಲ್ಡ್ ಅಪ್ಪ ಅದೇ ಕೆಲಸ ಮಾಡ್ತಿದ್ದಾರೆ. ನೀನ್ ಅದನ್ನ ಸೆಲೆಬ್ರೇಟ್ ಮಾಡ್ತೀಯಲ್ವಾ? ನಿನಗೆ ನನ್ನ ಮೇಲೆ ಜಿದ್ದಿದ್ರೆ ನೇರವಾಗಿ ನನ್ನ ಹತ್ರ ಮಾತಾಡು. ಅದು ಬಿಟ್ಟು ನನ್ನ ಮಗಳ ಬಗ್ಗೆ ಈ ರೀತಿ ಮಾತಾಡೋದಕ್ಕೆ ಎಷ್ಟು ಧೈರ್ಯ ನಿನಗೆ? ನನ್ ಮೇಲ್ ಜಿದ್ದಿಂದ ಭೂಮಿ ಅವ್ರ ತಾಯಿ ಬಗ್ಗೆ ಯಾವ್ದೇ ತರ ತಿಳ್ಕೊಳ್ದೆ ಅವ್ರಿಗೆ ಶಿಕ್ಷೆ ಕೊಡಿಸ್ಬೇಕು ಅಂತ ಹೊರಟಿರೋರ್ಗೆ ನಿಮ್ಗೆ ಇಷ್ಟ ಧೈರ್ಯ ಇದ್ರೆ ಇನ್ನ ಸತ್ಯದ ಪರ ನ್ಯಾಯದ ಪರ ಹೋರಾಡೋ ನನಗೆ ಎಷ್ಟಿರ್ಬೇಡ. ಆ ಭಾಗ್ಯಮ್ಮ ನಿನ್ನತ್ತೆ ಅವರು ನಿಜವಾಗ್ಲೂ ನಿರಪರಾಧಿನೇ ಆಗಿದ್ರೆ ಇಷ್ಟೇ ಬೇಲ್ ಸಿಗ್ಬೇಕಿತ್ತಲ್ಲ ಅವ್ರಿಗೆ. ಬೇಲ್ ಸಿಕ್ಕಿಲ್ಲ ಅನ್ ಮಾತ್ರಕ್ಕೆ ಅವ್ರನ್ನ ಅಪರಾಧಿ ಅನ್ಕೊಳ್ಳೋದು ತುಂಬಾ ತಪ್ಪಾಗುತ್ತೆ ಮಾವ. ಯಾರೋ ಒಬ್ಬ ಆರೋಪಿ ಬೇಲ್ ತಗೊಂಡ್ ಆಚೆ ಬಂದ ಅಂದ್ರೆ ಅವ್ನು ನಿರಪರಾಧಿ ಅಂತಲ್ಲ ಅರ್ಥ. ಕೋರ್ಟ್ ಫೈನಲ್ ಜಡ್ಜ್ಮೆಂಟ್ ಕೊಡೋವರೆಗೂ ಎಲ್ಲಾರು ಆರೋಪಿಗಳೇ, ಅಪರಾಧಿಗಳಲ್ಲ. ಅದು ಕರಿ ಕೋಟ್ ಹಾಕಿರೋ ನಿಮಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಅಂತ ಭಾವಿಸಿ. ಅಜಿತ್ ಸಾಕು, ಇದು ಮನೆ ಕಣೋ, ಕೋರ್ಟ್ ಅಲ್ಲ. ಇಲ್ಲಿ ಟೀ ಮಾಡೋರ್ಗೊಂದ್ ನ್ಯಾಯ, ಗಟ್ಟಿಯಾಗಿ ಮಾತಾಡೋರ್ಗೆ ಇನ್ನೊಂದ್ ನ್ಯಾಯ ಅಂತ ಎಲ್ಲೂ ಇಲ್ಲ. ಎಲ್ರಿಗೂ ಒಂದೇ ನ್ಯಾಯ. ಆ ನ್ಯಾಯದ ಪರನೇ ನಾನ್ ವಯಸ್ಸು. ಈ ಮನೇಲಿ ಎಲ್ಲಾ ಹಿರಿಯರು ನನಗೆ ಕಲ್ಸಿರೋದು ಅದೇ ಅಲ್ವಾಜಿ. ಸಾಹೇಬ್ರೆ, ದಯವಿಟ್ಟು ಸುಮ್ನಿದ್ಬಿಡಿ. ಈ ತಾನೇ ಮನೆ ವಾತಾವರಣ ಸ್ವಲ್ಪ ತಿಳಿ ಆಗ್ತಿದೆ. ಮತ್ತೆ ಇದನ್ ಕೆತ್ಕದ್ ಬೇಡ. ದುಡ್ಡು ಸಾಹೇಬ್ರೆ, ಅದ್ ಯಾವ ಜನ್ಮದ್ ಮಂಟೋ ನನಗ್ ಗೊತ್ತಿಲ್ಲ. ಮೊದಲನೇ ಸತಿ ನಾನು ನಿಮ್ಮನ್ನ ನೋಡ್ದಾಗಿಂದ ನನ್ನ ಅಪ್ಪನ್ ನೋಡ್ದಾಗೆ ಅನ್ಸ್ತಾ ಇದೆ. ನೀವು ಅಷ್ಟೇ. ಅವಾಗೆಲ್ಲ ನನ್ನ ಅಪ್ಪನ್ ತರಾನೇ ನಡ್ಕೊಂಡ್ರಿ. ನನ್ನ ಅಪ್ಪ ಸತ್ತಾಗ ಕೊಳ್ಳಿ ಇಡ್ಬೇಕಾದ್ರೆ ನೀವ್ ನನ್ ಭುಜ ಹಿಡ್ಕೊಂಡು ಮಗಳೇ ನಾನ್ ಇದೀನಿ ಅಂತ ಹೇಳ್ದಂಗ ಅನಿಸ್ತು. ನನ್ನ ಅಂಗಡಿ ಬೆಂಕಿ ಬಿತ್ತು ಅಂತ ನನ್ಗೆ ಹೊಸ ಅಂಗಡಿ ತಂದ್ಕೊಟ್ರಿ. ನನ್ನ ಅಪ್ಪ ನಂಗೆ ಹೊಸ ಅಂಗಡಿ ಇಟ್ಕೊಟ್ಟಾಗ ಅದ್ ಎಷ್ಟು ಖುಷಿಯಾಗಿತ್ತೋ ಖುಷಿನ ನೀವ್ ನನ್ಗೆ ವಾಪಸ್ ತಂದ್ಕೊಟ್ರಿ. ಹಾಗೆ ನೀವು ನನ್ನ ಅಪ್ಪನೇ ಆಗ್ಬಿಟ್ರಿ. ದೇವ್ರು ಇಷ್ಟು ವರ್ಷ ನನ್ನ ಸಾಕಿ ಸಲುವಿದ ಅಪ್ಪನ್ನ ಕಿತ್ಕೊಂಡ್ರು. ಆ ಸ್ಥಾನನ ನಿಮ್ ರೂಪದಲ್ಲಿ ತುಂಬ್ತಿದ್ದಾನೆ ಅಂತ ಅನ್ಕೊಂಡೆ. ಅಂತ ತಂದೆ ಮಗಳು ಬಾಂಧವ್ಯ ನಿಮ್ ಅಳಿಯನ ಮದ್ವೆ ಆಗಿದ ತಕ್ಷಣ ಅದ್ ಹೇಗ್ ದೊಡ್ಡ ಸಾಹೇಬ್ರೆ ದ್ವೇಷಕ್ ತಿರುಗ್ಬಿಡ್ತು. ಸರಿ, ನನ್ನನ್ನ ದ್ವೇಷಿಸಿದ್ರು ಪರವಾಗಿಲ್ಲ, ಆದ್ರೆ ಆ ದ್ವೇಷದ ಬಿಸಿ ನನ್ ತಾಯಿನ ತಟ್ಟದ್ ಬೇಡ. ನೀವ್ ಹಣಕ್ಕಾಗ್ಲಿ ಅಥವಾ ಒಂದ್ ಕೇಸ್ ಅಂತನಾಗ್ಲಿ ಅದಕ್ಕೆಲ್ಲ ನೀವ್ ಈ ಕೇಸ್ ನ ತಗೊಂಡಿರೋದು ನನಗ್ ಚೆನ್ನಾಗ್ ಗೊತ್ತು. ನೀವ್ ಈ ಕೇಸ್ ನ ಬಿಟ್ರು ನಿಮ್ಗೆ ಯಾವ್ದೇ ರೀತಿ ನಷ್ಟ ಆಗಲ್ಲ. ನೀವ್ ಈ ಕೇಸ್ ತಗೊಂಡ್ರೆ ನನ್ನ ನಮ್ಮನ್ ಕಳ್ಕೊಂಡ್ಬಿಡ್ತೀನಿ ಅನ್ನೋ ಭಯ ನನಗೆ ನನ್ನವರು ಅಂತ ಇರೋದು ನನ್ನ ಅಮ್ಮ ಒಬ್ರೆ. ನನ್ನಿಂದ ನನ್ನ ಅಮ್ಮನ್ನ ದೂರ ಮಾಡ್ಬೇಡಿ ದೊಡ್ಡ ಸಾಹೇಬ್ರೆ. ದಯವಿಟ್ಟು ಈ ಕೇಸ್ ಇಂದ ಹಿಂದೆ ಸರಿರಿ. ನೀವ್ ಕಾಲ್ ಇಟ್ಕೊಂಡ್ ಬೇಡ್ಕೊತೀನಿ ಸಾಹೇಬ್ರೆ, ದಯವಿಟ್ಟು ನನ್ನ ಮಾತು ಕೇಳಿ. ಶ್ರವಣ ಪಾಪ ಕಣೋ ಭೂಮಿ, ಕಾಲ್ ಹಿಡಿದು ಬೇಡ್ಕೋತಾ ಇದ್ದಾಳೆ ನೋಡು. ಇಷ್ಟೊಂದು ಅಳ್ತಾ ಇದ್ದಾಳೆ. ಆ ಕೇಸ್ ತಗೊಳಲ್ಲ ಅಂತ ಹೇಳ್ಬಿಡು. ನೀನ್ ಲಾಯರ್ ಅಂತ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಇದೇ ಕೇಸ್ ತಗೋಬೇಕು ಅಂತ ಏನಿಲ್ವಲ್ಲೋ. ಪ್ಲೀಸ್ ಕಣೋ, ಈ ಕೇಸ್ ತಗೊಳಲ್ಲ ಅಂತ ಹೇಳೋ ಸಾಹೇಬ್ರೆ. ಬಂದ ಗಂಧ ತಂದೆ ಗೊತ್ತೇ ಇಲ್ಲ. I gotta get you. See if there's anything we can salvage on Leon's bike. Son of a bitch. Guess that's a fuel line unless you just piss yourself. Fuel pump. Yeah, shot up my damn fuel pump. Can we get anything out, Leon? That's done. Look, let's just go back to O'Leary Mountain. We'll head out in the morning, find some parts, and come back and get your bike. No, I think I got a better idea. We just get it while we're out here. What? Well, Crazy Willie's isn't far from here. Let's just head over there. What are you thinking? We were going out hunting tonight anyway. Crazy Willie's is as good a place as any. Okay. Hey, what did Leon give you? Map of some kind. Once we get my bike back, let's head up to the cemetery, look around. Yeah, okay. So tomorrow, get the drugs, take him to Tucker, collect on Leon's bounty. Then I say we head north.
You think shit's any different up north? Don't matter. I think it'd do us good. Get the hell away from here. Hold on, something's blocking the road. Careful. I saw a setup like this a couple days ago. A bunch of rippers blocked the road with an old truck. Come on, help me move it. Ready? Yep. Push! I got you now. Yeah.